ಅಲ್ವಾ? ಎಲ್ಲರೂ ನಮಸ್ತೆ ಹೇಳ್ತಾರೆ. ಎಲ್ಲ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ ಮಕ್ಕಳು, ಎಲ್ಲ ಕೂತ್ಕೊಳ್ಳಿ, ಎಲ್ಲ ಕೂತ್ಕೊಳ್ಳಿ ಮಕ್ಕಳು, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಮಕ್ಕಳ. ಎಲ್ಲರೂ ಬಂದಿದ್ದೀರಾ? ಬಸ್ಸ ಬಂದಿಲ್ಲ ಅಂತ ಬಸ್ಸ ಮಕ್ಕಳ ನೋಡಿ. ಆಯ್ತು ಮಕ್ಕಳ, ಆದ್ರೆ ನಾನು ಹಾಜರಿ ಆಗ್ತೀನಿ ಮಕ್ಕಳ. ಒಬ್ಬೊಬ್ಬರದ್ದು ಹೆಸರು ಹಾಜರಿ ಆಗ್ತೀನಿ ಮಕ್ಕಳ. ಯಾರು ಬಂದಿದ್ದಾರೆ ಬಂದಿಲ್ಲ ಅಂತ ಹೇಳಿ ಗೊತ್ತಾಗುತ್ತೆ ಮಕ್ಕಳು. ಮಕ್ಕಳ ನಾನು ಕೂತ್ಕೊಂಡು ಹಾಜರಿ ಆಗ್ತೀನಿ ಆಯ್ತಾ? ಹಾಕಿ ಸರ್ ಕೂತ್ಕೊಂಡು. ಮಾದಾ ಮಾದಾಂತೆ ಮುರಾರಿ ಎಲ್ಲಿ ಪರಾರಿನಾ? ಊಟಕ್ಕೆ ಸರ್ ಈಗಲೇ ಊಟಕ್ಕೆ ಹೋಗೋಣ. ನಾನು ಮುಲ್ಲಾ ಮುನಿಯಾ ಚಿಕನ್ ಗುಂಡಿಯಾ. ಅಯ್ಯೋ ಹಾಸ್ಪಿಟ್ಲ್ ಸೇರಿಸಿದಾರಂತ ಮಕ್ಕಳ. ಚಿಕನ್ ಗುಂಡಿಯಾ ಬಂದ. ಕಾಸಿಂ ದರ್ಶ ಅವ್ನು ಬರ್ತಾವನೆ. ಮೈಲಾರಿ ರಾಮಾಚಾರಿ ಲಕ್ಷ್ಮಿ ಕಾಳಮ್ಮ ನಾನು ಬರ್ತೀನಿ ಕೂತ್ಕೊಳ್ಳಿ. ನಾನು ಹಾಜರಿ ಆಗ್ತೀನಿ. ಸಿದ್ಲಿಂಗ ವಾಟ ಲೇಟ ಗುಡ್ ಲೇಟು ಸಿದ್ಲಿಂಗ ಅವನಿಗೇನೋ ಪ್ರಾಬ್ಲಮ್ ಇರಬೇಕು. ಸುಮ್ಮನೆ ಕೂತ್ಕೊಳ್ತೀನಿ. ನಿನಗೆ ಎಷ್ಟು ಸಾರಿ ಹೇಳಿದ್ರು ತರಲೆ ಮಾಡೋದು ಬೇಡ ಅಂತ ಕೇಳಲ್ಲ. ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತರ್ರು ಅಂತ ನಾನು ಎಷ್ಟು ಸಾರಿ ಹೇಳ್ತೀನಿ. ಭಾರತನ ಚೆನ್ನಾಗಿಲ್ವಾ ಸರ್? ಹೆಸರು ಚೆನ್ನಾಗಿದೆ. ಹೆಸರು ಒಳ್ಳೆ ಹೆಸರು ತನ್ನಿ ಅಂತ ಹೇಳಿದ್ದಲ್ವಾ? ಕುತ್ಕ. ನೀನು ಯಾವಾಗ್ಲೂ ನಿನ್ ಇಚ್ಛಿದ್ದೆ ಕತೆ ಯಾವಾಗ್ಲೂ ಸರಿಯಾಗಿ ಬರಲ್ಲ. ಬಾ ಕುತ್ಕ. ಆರಾಮಿಲ್ಲ ಸರ್. ಅವ್ರ ಅಮ್ಮನಿಗೆ ಆರಾಮಿಲ್ಲ ಅಂತೆ. ಕೂತ್ಕೊ. ವರ್ಷ ಹೇಳಪ್ಪ, ನಿನ್ನೆ ವಾಟ ಎಲ್ಲಿಗೆ ನಿಲ್ಸುತ್ತೆ? ಬೆಲ್ಲಾದ ನಿಲ್ಸಿದ್ರಲ್ಲ ಸರ್, ಅದೇಯ ಬೆಲ್ಲಾದ ನಿಲ್ಸಿದ್ರಲ್ಲ. ಬೆಲ್ಲಾದ ನಿಲ್ಸಿದ್ದ. ಬೆಲ್ಲಾದ ನಿಲ್ಸಿದ್ದಂತೆ. ನಾನು ಹೇಳಿದ ಪ್ರಶ್ನೆ ರಸ್ತೆ ಉತ್ತರ ಕೊಡಿ ಅಂತ ಕೇಳಿದೆ ನಾನು. ಅದು ಬಿಡಿ. ನಿನ್ನೆ ಹೋಮ್ವರ್ಕ್ ಕೊಟ್ಟಿದ್ದಲ್ಲ ಮಕ್ಕಳ, ನೀವೆಲ್ಲರಿಗೂ ಹೋಮ್ವರ್ಕ್ ಕೊಟ್ಟಿದ್ದವ್ರ? ಎಲ್ಲ ಮಾಡ್ಕೊಂಡಿದ್ದೀರಾ? ನಾನು ಏನು ಹೋಮ್ವರ್ಕ್ ಕೊಟ್ಟಿದ್ದೆ ಗೊತ್ತಾ? ನಾನು ಮಂತ್ರಿ ಆದ್ರೆ ಯಾರ್ಯಾರು ಬರ್ಕೊಂಡು ಬಂದಿದ್ದೀರಿ, ನಾನು ಮಂತ್ರಿ ಆದರು ಅಂತ ಹೇಳಿ ಹೋಮ್ವರ್ಕ್ ಕೊಟ್ಟಿದ್ದೆ. ರಮಪ್ಪ ನೀನು ಹೇಳಪ್ಪ, ನೀನು ಮಂತ್ರಿ ಆದ್ರೆ ಏನ್ ಮಾಡ್ತೀಯ? ರೋಡ್ ಸರಿ ಮಾಡ್ತೀಯ? ಇಲ್ಲ, ನೀನು ಮಂತ್ರಿ ಆದ್ರೆ ಏನ್ ಮಾಡ್ತೀಯಪ್ಪ? ಮುರಾರಿ, ನೀನು ಮಂತ್ರಿ ಆದ್ರೆ ಏನ್ ಮಾಡ್ತೀಯ? ನೀನ್ ಹೇಳಮ್ಮ, ನೀನ್ ಮಂತ್ರಿ ಆದ್ರೆ? ಮಕ್ಕಳ ನೀವು ಕೊಡ್ತೇವ್ರ ಮಕ್ಕಳು ತುಂಬ ಕಷ್ಟ ಅಂತ ಇರ್ತದೆ. ದಿನಕ್ಕೆ 2 ಬಟ್ಟೆ ಕೊಡ್ತಾರಂತ ಇವರು ಮಂತ್ರಿ ಆದ್ರೆ. ನೋಡಿ ಇವರು. ಹಾ ಮಕ್ಕಳ, ನೀನ್ ಮಂತ್ರಿ ಆದ್ರೆ ಏನ್ ಮಾಡ್ತೀಯಮ್ಮ? ಮಂತ್ರಿ ಕೆಲಸ ಶಾಲೆಗೆಲ್ಲ ರಜೆನೆ. ಮಕ್ಕಳ ನಿಮ್ಗೆಲ್ಲ ಹುಷಾರಾಗದ್ರೆ. ಕಾಫಿ ನೀನ್ ಯಾಕೆ ಬರ್ಕೊಂಡು ಬಂದಿಲ್ಲ ಹೋಮ್ವರ್ಕ್? ಆನ್ ಮಾಡಿ.
ನಾನ್ ಮಂತ್ರಿ ಆದ್ರೆ ನಾನ್ ಯಾಕೆ ಬರೀಲಿ ಸರ್, ನನ್ ಪಿ ಎ ಇರ್ತಾನಲ್ಲ ಅವನೇ ಬರ್ಬಿಡ್ತಾನ ಬಿಡಿ. ನೋಡಿದ್ರೆ ಮಕ್ಕಳ ಹಾಗೆ ಈಗ ಮತ್ತೊಂದು ಪ್ರಶ್ನೆ. ಈಗ ಒತ್ತಕ್ಷರ ಹೇಳ್ರಿ, ಏನು ಮಕ್ಕಳ ಒತ್ತಕ್ಷರ ಹೇಳ್ರಿ. ತೂರಾಡು ತೂರಾಡು ಮಕ್ಕಳ ತೂರಾಡು ಬೇಗ ಒತ್ತು ಕೊಡಿ ಅಂತಂದ್ರೆ ಇವರು ಏನ್ ಮಾಡ್ತಿದ್ರು ಮಕ್ಕಳು? ತೂರಾಡು ತೂರಾಡು ಅಂತಂದ್ರೆ ಅದಲ್ಲ ಮಕ್ಕಳ. ತಪ್ಪಂಬಿಟ್ಟು ರಚನೂರ ದಾತಂಬಿಟ್ಟು ತೂರಾಡು ತೂರಾಡು. ನಾನು ಹೇಳಿದ್ದು ಶಬ್ದ. ಈಗ ಎರಡನೇ ಶಬ್ದ ಗುದ್ದಾಡು ಮಕ್ಕಳ. ಓಕೆ 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 ಸರಿ ಸರಿ ಓಕೆ ಓಕೆ. ಮೂರನೇ ಶಬ್ದ ಕೇಳಿಸ್ಕೊಳ್ಳಿ ಮಕ್ಕಳ, ಕೇಳಿಸ್ಕೊಳ್ಳಿ ಮಕ್ಕಳ. ಒತ್ತಾಡು ಮಕ್ಕಳು, ಒದ್ದಾಡ್ಲಿಲ್ಲ ಅಲ್ಲ? ಒತ್ತಾಡು ಮಕ್ಕಳ. ನಾಲ್ಕನೇ ಶಬ್ದ ಏನ್ ಗೊತ್ತಾ? ಓಡಾಡು. ಮಕ್ಕಳ ಸರಿಯಾಗಿದೆ ಕುತ್ಕೊಳ್ಳಿ. ಹಾ, ನೀವು ಬರ್ತಿದ್ದೆಲ್ಲ ಸರಿಯಾಗಿದೆ ಕುತ್ಕೊಳ್ಳಿ. ಇವ್ರಿಗೆ ಈ ತರ ಹೇಳಿ ಸರಿಯಾಗಲ್ಲ. ಕುತ್ಕೊಳ್ಳಿ. ಈಗ ಕೇಳ್ಕೊಳ್ಳಿ ಮಕ್ಕಳ, ಈಗ ಕೇಳ್ಕೊಳ್ಳಿ. ಜನರಲ್ ಪ್ರಶ್ನೆ ಈಗ. ವಿಮಾನ ಯಾರ್ಯಾರು ನೋಡಿದ್ರಿ? ಬಾರಪ್ಪ ಇಲ್ವಾ? ಈ ಚಾರ್ಟ್ನಲ್ಲಿ ವಿಮಾನ ಎಲ್ಲಿದೆ ತಗೋಷ್ಟು ಬಾಪ. ಬಾರ ಸುದ್ದಿಗ ಬಾರ. ವಿಮಾನ ಎಲ್ಲಿದೆ ಈ ಚಾರ್ಟ್ ತೋರ್ಸ. ವೆರಿ ಗುಡ್. ತಮ್ಮ ವಿಮಾನ ದಶ ಹೇಳಪ್ಪ. ನೀವು ಎರಡನೇ ಮಹಾಯುದ್ಧ ಈ ವಾಕ್ಯ ಇಲ್ಲಿ ವಾಕ್ಯದಲ್ಲಿ ಕೇಳು. ಹೇಳ ದಶ ಎರಡನೇ ಮಹಾಯುದ್ಧದಲ್ಲಿ ಅವನಿಗೆ ಇವನು ಹೊಡೆದ, ಇವನಿಗೆ ಅವನು ಹೊಡೆದ. ಬಿದ್ದವರು ಹೋದ್ರು ಮನೆಗೆ, ಉಳಿದವರು ಅಲ್ಲಿ ಬಿದ್ದು ಸತ್ರು. ಯಾವ ಗ್ರಹಣದಲ್ಲಿ ಹುಟ್ಟಿದ್ಯಾ? ಯಾವುದೋ ಒಂದು ಗ್ರಹಣದಲ್ಲಿಟ್ಟು ಇಲ್ಲ. ಎಲ್ಲ ಆಡಳಿತಿರೋ ಮಕ್ಕಳು ಆಡ್ಬೇಕಲ್ಲ. ಯಾರ್ಯಾರು ಹೇಳ್ತೀರಾಡು ಕೈಲೇ ನೋಡಿ. ನೋಡಪ್ಪ ಸರಿ ಹೇಳಿ. ತುಂಬಾ ಚೆನ್ನಾಗರ್ತ ಸುದ್ದಿಗಳಲ್ಲ, ತುಂಬಾ ಚೆನ್ನಾಗರ್ತಾರೆ ಅಂತ ಲೇಟ್ ವರ್ಷ ಆಡೋದು ಮಕ್ಕಳ. ಕೇಳಿಸ್ಕೊಂಡ್ರೆ ಎದ್ದು ಹೋಗ್ತಿರ್ಲಿಲ್ಲ. ಶಿವಪ್ಪ ಕಾಯೋ ತಂದೆ, 3 ಲೋಟ ಬೂಸ್ಟು ಕುಡಿದೆ, ಹಸಿವನ್ನು ತಾಳಲಾರದೆ ಕಾಪಾಡಯ ಹರನೇ ಕಾಪಾಡಯ. ಇಡ್ಲಿಯಂತೆ ದೋಸೆಯಂತೆ ಒಂದು ಅರಿಯನ, ಬಜ್ಜಿಯಂತೆ ಬೋಂಡವಂತೆ ಒಂದು ಕಾಣಿನ. ಈ ಮಕ್ಕಳ ದಿನಾಚರಣೆಯ ಬಗ್ಗೆ ಎಷ್ಟೊಂದು ಮಾತನಾಡಿದ ಮಲ್ಲೇಗೌಡ ಸರ್ ಅವರಿಗೂ ಧನ್ಯವಾದಗಳು. ಹಾಗೂ ಈ ವೇದಿಕೆಯನ್ನು ಸಿದ್ಧಪಡಿಸಿದ ಎಲ್ಲ ಶಿಕ್ಷಕರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಡ್ತಕ್ಕಂಥ ಎಲ್ಲ ಶಿಕ್ಷಕರಿಗೂ ಹಾಗೂ ಭಾಷಣ ಮಾಡಿದಂಥ ಶಿಕ್ಷಕರಿಗೂ ಧನ್ಯವಾದ ಸಲ್ಲಿಸಿದಂಥ ನಿಮಗೂ ಸಹ ಧನ್ಯವಾದಗಳು. ಮುಂದಿನ ಒಂದು ನೋಡಿ ಕುಮಾರ್.
ಎಲ್ಲರಿಗೂ ಶುಭೋದಯಗಳು. ಇಂದು ನವೆಂಬರ್ 14. ಎಲ್ಲರಿಗೂ ತಿಳಿದಿರುವಂತೆ ಇಂದು ಮಕ್ಕಳ ದಿನಾಚರಣೆ. ಜವಾಹರ್ಲಾಲ್ ನೆಹರೂರವರು ಹುಟ್ಟಿದ ದಿನವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಲಾಗುತ್ತದೆ. 1889 ನವೆಂಬರ್ 14 ಅಲಹಾಬಾದ್ನಲ್ಲಿ ನೆಹರೂರವರು ಜನಿಸಿದರು. ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದ ಜವಾಹರ್ಲಾಲ್ ನೆಹರೂರವರು ಚಾಚಾಜಿ ಎಂದೇ ಕರೆಯಲ್ಪಡುತ್ತಾರೆ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಎಲ್ಲ ಶಿಕ್ಷಕ ವೃಂದದವರಿಗೂ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ ಮಾತೆ. ಎರಡು ನುಡಿಗಳನ್ನು ಆಡಿದಂತಹ ನಿಮಗೂ ಸಹ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಚಿಕ್ಕ ಪುಟ್ಟ ನಿಮ್ಮೆಲ್ಲರಿಗೊಂದು ಮನೋರಂಜನೆ ಎಲ್ಲ ಶಿಕ್ಷಕರಿಂದ.